ನೋಡಿ ನನ್ನ ಕೈಯಲ್ಲಿ ಏನಿದೆ ಅಂತ. ಮೆಂತೆ ಗಂಜಿ, ಕರಾವಳಿಯ ಆರೋಗ್ಯಕರವಾದ ಅಡುಗೆಯಲ್ಲಿ ಒಂದಾದ ಮೆಂತೆ ಗಂಜಿ ರೆಸಿಪಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು, ಜೀವಕ್ಕೆ ತಂಪು ಕೂಡ, ಆರೋಗ್ಯಕ್ಕೂ ಹಾಗೆ ತುಂಬಾ ಉತ್ತಮ. ಇದನ್ನ ನಾವು ಬೆಳಗಿನ ತಿಂಡಿ ತಿನ್ಲಿಕ್ಕೂ ಮಾಡ್ಬೋದು, ಬ್ರೇಕ್ಫಾಸ್ಟ್ ರೀತಿಯಲ್ಲಿ ಮಾಡ್ಬೋದು. ಸೊ ಬನ್ನಿ, ನಾನಿವತ್ತು ಬ್ರೇಕ್ಫಾಸ್ಟ್ ಗೆ ಮೆಂತೆ ಗಂಜಿ ಮಾಡಿದ್ದೀನಿ. ಅದರ ರೆಸಿಪಿಯನ್ನು ಇದ್ದೇನೆ, ನೋಡುವ ಯಾವ ರೀತಿ ಬರ್ತದಂತ ನೋಡುವ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಈ ಮೆಂತೆ ಗಂಜಿ ರೆಸಿಪಿಯನ್ನು ಯಾವ ರೀತಿಯಲ್ಲಿ ಮಾಡುದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಪಾತ್ರೆಗೆ ಇಲ್ಲಿ ಒಂದು 3 ಲೋಟ ನೀರು ಹಾಕಿ ಇಡೋಣ. ಇದಕ್ಕೆ ನಾವು ಒಂದು 3/4 ಲೋಟದಷ್ಟು ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಮೊದಲಿಗೆ ಮಿಕ್ಸಿಗೆ ಹಾಕೊಳ್ಬೇಕು. ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕೊಳ್ಬೇಕು. ಒಂದು 1/4 ಲೋಟದಷ್ಟು ನೀರು ಹಾಕಿ ರುಬ್ಕೊಳ್ಳಿಕ್ಕಿಲ್ಲ, ಖಾಲಿ ಒಂದು 2ರಿಂದ 3 ಸಲ ಪಲ್ಸ್ ಮಾಡ್ಬೇಕು ಅಷ್ಟೇ. ಈ ರೀತಿ ತರಿಯಾಗಿ ಇರಬೇಕು, ಈ ರೀತಿ ಇರಬೇಕು. ಅದಕ್ಕೋಸ್ಕರ ಮಾತ್ರ ಒಂದು 2-3 ಸಲ ಪಲ್ಸ್ ಮಾಡಿದ್ರೆ ಸಾಕು. ಇವಾಗ ನಾವು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ವಿ 3 ಲೋಟದಷ್ಟು, ಅದಕ್ಕೆ ಇದನ್ನು ಹಾಕೊಳ್ಬೇಕು. ಸ್ವಲ್ಪ ಬಿಸಿ ಇದ್ರೂ ತೊಂದರೆ ಇಲ್ಲ, ಬಟ್ ಫುಲ್ ಬಿಸಿ ಇರಬಾರ್ದು. ಸ್ವಲ್ಪ ಉಗುರು ಬೆಚ್ಚ ಹೇಳ್ತಾರಲ್ಲ, ಅಷ್ಟು ಬಿಸಿಗೆ ಈ ನೀರನ್ನು ಹಾಕೊಂಡು ಹಾಗೆ ಇಟ್ಟಿಡ್ಬೇಕು, ಗ್ಯಾಸಿಗೆ ಇಡ್ಲಿಕ್ಕಿಲ್ಲ. ಇವಾಗ ಇನ್ನೊಂದ್ಸಲ ಅದೇ ಮಿಕ್ಸಿಗೆ 1 ಗಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಇದರ ಜೊತೆ 1 ಏಲಕ್ಕಿ ಮತ್ತೆ 1 ಟೇಬಲ್ ಸ್ಪೂನ್ ಮೆಂತೆಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ರುಬ್ಕೊಂಡು ಬರ್ಬೇಕು. ಈ ರವೆ ತರ ಇರ್ತದಲ್ಲ, ರವೆ ರೀತಿ ಆಗುವಷ್ಟು ನಾವು ರುಬ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಕೈಯಲ್ಲಿ ತೋರಿಸ್ತಿದ್ದೇನೆ ಯಾವ ರೀತಿ ಬರ್ಬೇಕಂತ. ಈ ರೀತಿ ರವೆ ಇರ್ತದಲ್ಲ, ತರಿಯಾಗಿರ್ತದಲ್ಲ, ಅಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೊಂದು ಸಪ್ರೇಟ್ ಆಗಿ ಈಗ ಇಟ್ಕೊಳ್ಳೋಣ ಸೈಡಲ್ಲಿ. ಇವಾಗ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ನಾವೇನು ಅಕ್ಕಿ ಮತ್ತೆ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಗ್ಯಾಸಿಗೆ ಒಲೆಗೆ ಇಡಬೇಕು. ಕೈ ಬಿಡಬಾರ್ದು. ಈ ರೀತಿ ಪಾತ್ರೆಗೆ ಸ್ಪೂನ್ ಹಾಕ್ತಾ ಇರಬೇಕು, ತಳ ಹಿಡಿತದೆ, ಅದಕ್ಕೋಸ್ಕರ ಯಾವಾಗ್ಲೂ ಸ್ಪೂನ್ ಹಾಕ್ತಾ ಇರಬೇಕು. ಇಲ್ಲಿ ನೋಡಿ ಎಷ್ಟು ನೀರಿತ್ತು, ಇವಾಗ ಇದು ದಪ್ಪ ಆಗ್ತದೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಮೊದಲಿಗೆ ಕೈ ಬಿಡ್ಲಿಕ್ಕಿಲ್ಲ, ಈ ರೀತಿ ಸ್ಪೂನ್ ಹಾಕ್ತಾ ಇರಬೇಕು. ಮತ್ತೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕೊಳ್ಳೋಣ. ನಂಗೆ ಸ್ವಲ್ಪ ಸ್ವೀಟ್ ಜಾಸ್ತಿ, ಅದಕ್ಕೆ ಒಂದ್ ಸ್ವಲ್ಪ ಮೊದಲಿಗೆ ಹಾಕೊಂಡು ಮತ್ತೆ ಬೇಕಿದ್ರೆ ಮತ್ತೆ ಹಾಕೊಳ್ಳೋಣ ಅಂತ ಇಟ್ಕೊಂಡೆ. ಇವಾಗ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೇನೆ. ಬೆಲ್ಲ ಹಾಕೊಂಡು ಕೂಡ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡ್ಲಿಕ್ಕಿಲ್ಲ, ಯಾಕಂದ್ರೆ ತಳ ಹಿಡಿತದೆ, ನೋಡ್ಕೊಳ್ಬೇಕು ಸ್ವಲ್ಪ ಜಾಗ್ರತೆಯಿಂದ. ಈ ರೀತಿ ಕಲರ್ ನೋಡಿ, ಬೆಲ್ಲ ಹಾಕಿದ ನಂತರ ಈ ರೀತಿ ಕಲರ್ ಬರುತ್ತೆ. ಪಾಯಸ ರೀತಿಯೇ ಇರುತ್ತೆ ಒಂದ್ ರೀತಿ, ಬಟ್ ಹೆಲ್ತಿಗಂತೂ ತುಂಬಾ ಅಂದ್ರೆ ತುಂಬಾ ಉತ್ತಮ. ಈ ರೀತಿ ದಪ್ಪ ಆಗ್ತದೆ. ಇವಾಗ ನಾವೇನು ಇದು ತೆಂಗಿನಕಾಯಿ ತುರಿಯನ್ನು ರುಬ್ಕೊಂಡಿದ್ವಿ, ತೆಂಗಿನಕಾಯಿ ತುರಿ ಮೆಂತೆಯನ್ನು ರುಬ್ಕೊಂಡಿದ್ವಿ, ಅದಕ್ಕೆ 1 ಗ್ಲಾಸ್ನಷ್ಟು ಪುನಃ ನೀರು ಹಾಕೊಂಡು ಈ ರೀತಿ ನೀರ್ ಮಾಡ್ಕೊಳ್ಬೇಕು. ನೀರ್ ಮಾಡ್ಕೊಂಡು ನಾವೇನು ಅನ್ನ ಬೇಯಿಸ್ತಿದ್ದೇವೆ ಅದಕ್ಕೆ ಈ ರೀತಿ ಹಾಕೊಳ್ಬೇಕು. ಈ ರೀತಿ ಹಾಕೊಂಡು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಬರಬೇಕು. ಯಾಕಂದ್ರೆ ಇದು ತೆಂಗಿನಕಾಯಿ ತುರಿ ಹಾಕಿದ ನಂತರ ಈ ರೀತಿ ತಳ ಹಿಡಿತದೆ, ಅದಕ್ಕೋಸ್ಕರ ನಾವು ಈ ರೀತಿ ರುಬ್ಕೊಳ್ಬೇಕಾಗುತ್ತೆ. ಸ್ಪೂನ್ ಹಾಕ್ತಾ ಮಿಕ್ಸ್ ಮಾಡಬೇಕು, ಸ್ವಲ್ಪನೂ ಕೈ ಬಿಡಬಾರ್ದು, ಅಷ್ಟರ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಪುನಃ 1 ಗ್ಲಾಸ್ನಷ್ಟು ನೀರು ಹಾಕೊಂಡೆ, ಯಾಕಂದ್ರೆ ಇದು ಬೆಂದ ನಂತರ ಪುನಃ ದಪ್ಪ ಬರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನೀರು ಮಾಡ್ಕೊಂಡ್ರೆ ನಾವು ಫುಲ್ ಕುಕ್ ಆಗುವಾಗ ಸರಿಯಾದ ಹದಕ್ಕೆ ಬರುತ್ತೆ. ಇಷ್ಟು ನೀರಿದೆ ನೋಡ್ಕೊಳ್ಳಿ. ಇವಾಗ ಬೆಲ್ಲ ಸ್ವಲ್ಪ ಚಪ್ಪೆ ಅಂತ ಅನ್ಸಿತ್ತು ಸ್ವೀಟ್, ಅದಕ್ಕೋಸ್ಕರ ಒಂದೊಂದ್ ಸ್ವಲ್ಪ ಬೆಲ್ಲ ಹಾಕೊಂಡೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹದ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಬೇಯಿಸಿ ಆದ ನಂತರ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡೆ. ತುಪ್ಪ ಹಾಕಿ ಪುನಃ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ 1-2-3 ನಿಮಿಷ ಲೀಡ್ ಮುಚ್ಚಿ ಹಾಗೆ ಕುಕ್ ಮಾಡ್ಲಿಕ್ಕೆ ಬಿಟ್ಟೆ, ಬಟ್ ನಾನು ಮಿಡಲ್ ಅಲ್ಲಿ ಸ್ಪೂನ್ ಹಾಕ್ತಿದ್ದೆ. ಇವಾಗ ನೋಡಿ ದಪ್ಪ ಬಂದಿದೆ. ಇವಾಗ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಬರಬೇಕು. ಈ ಟೈಮಲ್ಲಿ ನಮಗೆ ರುಚಿಗೆ ಬೇಕಿದ್ರೆ ಒಂದೊಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು. ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಬೇಕಿದ್ರೆ ಮತ್ತೆ ಬೆಲ್ಲ ಹಾಕೊಳ್ಬಹುದು. ಇನ್ನೊಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡೆ. ಆವಾಗ 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ, ಇವಾಗ 1 ಟೇಬಲ್ ಸ್ಪೂನ್ ಹಾಕೊಂಡೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ದಪ್ಪ ಬರುವ ತನಕ, ಅಂದ್ರೆ ಪಾತ್ರೆ ಫುಲ್ ಸುತ್ತ ಕುದಿ ಬರ್ಬೇಕು, ಅಷ್ಟರ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ದಪ್ಪ ಆದಾಗ ನಮ್ಗೆ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ. ಇಷ್ಟ ಆದ್ರೆ ಸಾಕು. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಲಿಡ್ ಮುಚ್ಚಿ ಗ್ಯಾಸ್ ಸ್ಟವ್ ಇಂದ ಕೆಳಗಡೆ ಇಡಬೇಕು, ಆ ಸ್ಟವ್ ಅಲ್ಲೇ ಇಡಬಾರ್ದು. ಇವಾಗ ನಮ್ದು ಮೆಂತೆ ಗಂಜಿ ರೆಡಿ ಆಗಿದೆ. ತುಳುನಾಡಿನ ಸ್ಪೆಷಲ್ ಮೆಂತೆ ಗಂಜಿ ರೆಡಿ ಆಗಿದೆ. ಒಂದು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಒಂದು ಬಟ್ಟಲ್ಗೆ ಹಾಕೊಂಡು ಸರ್ವ್ ಮಾಡುವಾಗ ಮೇಲ್ಗಡೆಯಿಂದ ತುಪ್ಪ ಹಾಕೊಂಡ್ರೆ ತುಳುನಾಡಿನ ಸ್ಪೆಷಲ್ ಮೆಂತೆ ಗಂಜಿ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್. ಇದನ್ನು ನೀವು ಕೂಡ ಮಾಡಿ, ಹಾಗೆ ನಿಮ್ಮ ಮನೆಯವರಿಗೂ ತಿನ್ನಿಸಿ. ಹಾಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.